ಎಲ್ಲರಿಗೂ ನಮಸ್ಕಾರ ರೀಪ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡೆ ವಿಡಿಯೋ ಚಲೋ ಮಾಡಕತ್ತೀರಿ. ಮೊದಲ ಯಾರು ನಮ್ಮ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದೇ ಮರಿಬೇಡ್ರಿ. ಮತ್ತೆ ಏವ ಹಂಗ್ಯಾಕೆ ಮಾತಾಡಕತ್ತೀವಿ ನೀನು ಅವನ ಬಗ್ಗೆ? ನಿನ್ನ ಮಗ ಅಲ್ಲನ್ ಬೇವ ಲೇ ನಾಗವ, ನಿನಗೇನು ಗೊತ್ತೈತ್ಲೆ? ಏನು ಗೊತ್ತೈತಿ ನಿನಗೆ? ನೀನೇ ಗಂಡನ ಮನ್ಯಾಗ ಇಲ್ಲೇ ಮಾತಾಡೋದು ನಡೆಯೋದೇ ನಿನಗೆ ಗೊತ್ತೈತನೆ? ನಿನಗೇನಾರ ಗೊತ್ತಾತಂದ್ರೆ ಚಪ್ಪಲಿಲ್ಲ ಮಾರಿ ಹೊಡೆದೋಕ್ಕಿ ಅವಂಗ ಅಂತ ಕೆಟ್ಟ ಯಾವಾರ ಮಾಡಕತ್ತೈತಿ ಅದ ಆಕಾಶ್ಮಿ ಮಗ. ಅಯ್ಯವ ಎಷ್ಟಂತ ಸಹಿಸ್ಕೊಲೆ ನಾನು. ಮಗ ಅಂತ ಮಗ ಅನ್ನೋದು ಮಮಕಾರ ಉಳಿಸ್ಕೊಂಡಿಲ್ಲ. ಅಲ್ಲ ಇದೇನು ಮಾಡಿದ್ದತಿದೆ ಅಂತ ಯಾವಾರನಿದೆ? ಕೇಳಿದ್ರೆ ಏನಿಲ್ಲ ಏಕ ಹೊಲಕ್ಕೆ ಹೋಗಿದ್ದೆ, ಬರ್ತಿದ್ದೆ, ಊಟ ಮಾಡ್ತಿದ್ದೆ, ಮತ್ತೆ ಹೊಲಕ್ಕೆ ಹೋಗಿದ್ದೆ ಅಂತೈತಿ. ಹೊಲಕ್ಕೆ ಹೋದ್ರೆ ನಮ್ಮ ಯಾಕೆ ಹಿಂಗ ಆಕಿನ ಗೌರವನ ಹುಡ್ರನ್ನ ಕರ್ಕೊಂಬರ್ತಾಳ? ಏನವ ಇವ್ರದೆ ಏನಾರ ಒಂದು ಸುದ್ದಿ ಮಾಡಿ ನಮ್ಮವನ ಹತ್ರ ಕೇಳಿ ಹೋಗ್ಬೇಕ. ಯಾವ ದೊಡ್ಡ ಹುಡುಗಿನ ನನ್ನ ಮಗ ಕೊಡ್ತಾನೆ ಅಂತಂದು ಹೇಳಿರಿ, ಮತ್ತೇನು ಹಿಂಗ ಅವಳು ಚವಲಾಗಿ ಮತ್ತೇನಾರ ಮಾತು ತಪ್ಪಿದ್ರಿ ನೋಡ್ರಿ ಅಂತಂದು ಹೇಳಿ ಹೋಗ್ಬೇಕೀಗ. ಸಾಲಿ ಮುಗಿದ್ಬಿಟ್ಲೆ ಮತ್ತೆ ಮದ್ವೆ ಮಾಡಿಬಿಡ್ತಾನೆ. ಮತ್ತೇನೈತಿ? ಯಾಕ ಅವು ಸುಳ್ಳು ಹೇಳಕತ್ತಾಳ. ನಾ ಏನು ಮಾಡಿಲ್ಲ ಯಾಕ? ನಾ ಏನು ಮಾಡೀನಿ ಅಂತಂದೆ ನನ್ನ ಮ್ಯಾಗ ಇಷ್ಟ ದ್ವೇಷ ಸಾಕಾಕತ್ತಾಳಿಕಿ ನಮ್ಮವ್ವ. ಕೇಳೆ ಗೌಡ್ಯ ಸುಮ್ಮನೆ ನಿಂತಿ ಉಳಿತಿದೆ. ಮತ್ತೆ ನೀ ಕಲ್ಲಿಗಿಲ್ ತಗೊಂಡು ಹೇರ್ಬಿಡ್ತಾನೆ ಮತ್ತೆ ನಾನು ಕೂಟ ಹೊಸಾಕ ಬರ್ಬೇಡ ನೀನು. ಮತ್ತೆ ಏನ ತೀರ ಇಂಥ ಕೆಟ್ಟ ಬುದ್ಧಿ ನೀಚ ಬುದ್ಧಿ ಇಟ್ಕೊಳದ ಅಂತೇಕ? ಹೋಗೋಣ ನಮ್ಮವ್ಗ ಕನಾವತಿದ ಏನಾರ ವಿಷಯ ಗೊತ್ತಾಗೈತ್ರಿ? ಗೊತ್ತಾಗಿ ಹಿಂಗೇನಾರ ಹಾರಾಡಕತ್ತಾಳ ಒಂದು ಗೊತ್ತಾಗೋದಿಲ್ಲ ನಾವು ಮಾರಾಯ. ಹೋದ್ರೆ ಹೋಗಲ್ಲಕ್ಕ ಏನಾರ ಮಾಡ್ಕೊಂಡು ಹೋಗಲ್ಲಕ್ಕ. ತಣ್ಣಗ ಇಲ್ಲೇ ಕರ್ಕೊಂಡು ಇಟ್ಕೋರಿ ಅವನ್ನ. ಅಲ್ಲಿ ಒಬ್ಬವನ ಹೆಂಗಿರ್ತಾವೆ ಅವ ಊಟ ಮಾಡೋದೇನ ನಿದ್ದೆ ಮಾಡೋದೇನ ಒಟ್ಟಿಗೆ ನೆತ್ತಿಗೆ ಏನು ಯಾರು ಹಾಕ್ತಾರ ಯಾರ ಮಾಡಿ ಹಾಕಾರದಾರ್ನೆ. ಹಿಂಗ ಬಿಟ್ಟು ಬಂದ್ರೆ ಹೆಂಗ್ ಬಿ ನೀವು? ತಣ್ಣಗ ಚೋಳು ಬಂದ್ವಾ ಯಾವ್ದು ಚಿಂತಿಲ್ಲ, ತಣ್ಣಗ ಇಲ್ಲೇ ಇರಿ ಅವ ನೀವು. ನಮಗೇನಿಲ್ವಾ ಇಟ್ಕೊಳಕ? ನಾವು ಇಟ್ಕೊಂತೀವಿ. ಅವಂಗ ಎಲ್ಲ ಬಿಟ್ಟು ಬರ್ತಾನ ಅಂದ್ರೆ ಇಲ್ಲಿ ಇಟ್ಕೊಂತೀವಿ, ಇಲ್ಲ ಅಂದ್ರೆ ಅಲ್ಲೇ ಹೋಗ್ಲಿ, ಅಲ್ಲೇ ಇರ್ಲಿ. ಆರಾಮಾಗಿ ಒಬ್ಬನ ಇರ್ತಾನಂತ ಒಬ್ಬವನ ಪಡಾಳೆ ಹಚ್ಕೊಂತ ಇರೋಲ್ಲಕ್ಕ. ಅಲ್ಲ ಗೋಡೆ ಇಲ್ಲಿ ಇರಾಕ ಏನಾಗಿಲ್ಲ ನಿನಗೆ? ಏನಾಗಿತ್ತು ನಿನಗೆ ಅಂತ? ಏನೇ ಯಾವಾರ ಮಾಡಕತ್ತೀಯಪ್ಪ ನೀನೆ? ಅವಾಗ ಸಿಟ್ಟು ಬರಂತ ಯಾವಾರ ಏನ್ ಮಾಡ ನೀನೆ? ನೀನ ಹೇಳ ಆಕೆ ಅಂತ ಹೇಳವಲ್ಲ. ಆಕೆಗೆ ಬಾಯಾಗ ಹೇಳಾಕ ಬರವಲ್ದಂತ ನೀನಾರ ಹೇಳ ಏನ್ ಮಾಡಿದೆ ಅಂತಾವೆ ಅವ್ವ ನಿನ್ ಮ್ಯಾಗ ಸಿಟ್ಟು ಮಾಡ್ಕೊಳ ಅಂತದ. ನೀನೇನ್ ಮಾಡಿಪ್ಪ ಹೇಳ? ನಾನೇನು ಮಾಡಿಲ್ಲ ಯಾಕ? ನಾ ಏನು ಮಾಡಿಲ್ಲ. ಅದೇ ಏನಾರು ಮಾಡ್ಕೊಳ್ದಕ್ಕ ಒಂದು ಆಕೆ ಗೌರಿಗೆ ಒಂದಿಟ್ಟು ಊಟಕ್ಕಾರ ಹಚ್ಕೊಂಬ ನಾಯಕ. ಹೊಟ್ಟೆ ಜಗ್ಗಸ್ತವ ಸುಮ್ಮನೆ ಇಲ್ಲಿ ಚಿರಾಡಿ ಇನ್ನೊಂದಿಟ್ಟು ಹೊಟ್ಟೆ ಗುರು ಅನ್ನಕತ್ತೈತಿ. ಅದಕ್ಕೆ ಸುಮ್ಮನೆ ನಿಂತಾನೆ. ನಮ್ಮವ್ವ ಎಷ್ಟು ಯಾಕೆ ಬೈಕೊಳ್ದಕ್ಕ ಅಂತಂದೆ. ಯಾಕ ಹೇಳ ಒಂದು ರೊಟ್ಟಿ ಹಚ್ಕೊಂಬ ಅಂತಂದು ಹೇಳ. ಇವ ಇದ್ರೆ ನಾಚಿಗೇಡಿನ ಕುಟ್ಟ ಇದಕ್ಕೆ. ಅಲ್ಲ ಒಂದೀಟ್ರ ನಾಚಿಗೆ ನೋಡ ಇವ. ಮತ್ತ ಅವ್ರು ಇಷ್ಟೆಲ್ಲ ಭಯಾಕತ್ತಾರ, ಚಿಮಾರಿ ಹಾಕಾಕತ್ತಾರ. ಊಟಕ್ಕೆ ಹಚ್ಕೊಂಬ ಹೊಟ್ಟೆ ತಗೋ ಅಂತಂದು ಹೇಳಂತತಿ. ಏನ್ ಮಾಡಿವ ನಾನಾರ? ಇವ ಇಟ್ಕೋರಿ ಬೇ ಇಲ್ಲಿ ಒಬ್ಬನ ಹೆಂಗಿರ್ತಾನ ಬೇವಲ್ಲಿ. ಅದು ಹೋಲ್ಬಿಡೆ ಬೇ. ಗೌರವ ಇವ ಒಂದು ತಾಟ ಹಚ್ಕೊಂಬಾರ. ಇವ ಹೊಟ್ಟೆ ಹಚ್ತವ ಅಂತ ಹಂಗ ನಿನ್ ಗಂಡಿಗೆ ಒಂದೆರಡು ರೊಟ್ಟಿ ಹಚ್ಕೊಂಬ. ಹೋಗೋಣ ಈಕೆ ಬಿಕ್ಕಿ ನಮ್ಮಕ್ಕ ನಿನ್ನ ಗಂಡಗ ಊಟಕ್ಕೆ ಹಂಚ್ಕೊಡ ಬಂದಾನ ಅಂತಂದು ಅನ್ನೋದು ಬಿಟ್ಟು ಹೊಟ್ಟೆ ಹಚ್ತವಂತ ಊಟಕ್ಕೆ ಹಚ್ಕೊಂಬ ಅಂತಂದು ಅಂದೆ. ನನ್ನ ಮಾನ ಮರಿದೆಲ್ಲ ತೆಗೆದು ನೋಡಿಕಿ ನಮ್ಮಕ್ಕ. ಒಂದೀಟು ಸುಕುಸ್ಮನ ಇಲ್ಲ ಈಕೆ ಬಿಕ್ಕಿ. ನಾಜುಕಲೆ ಮಾತಾಡಿ ರೊಟ್ಟಿ ಹಚ್ಕೊಂಡಂಗೆ ಬಂದು ಮಾತಾಡ ಅಂತ ನಾ ಅಂತೀನಿ. ನಿನ್ನ ಗಂಡಿಗೆ ಹೊಟ್ಟೆ ಹಚ್ತಾವಂತ ಊಟಕ್ಕೆ ಹಚ್ಕೊಂಬ ಅಂದ್ಲೆ. ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನೋಡಿ ಒಟ್ಟೆ ಮಾತಾಡ್ಬಿಡೋದು ಹೂ ಮುಷಿನ ಹೆಂಗೆ. ಈಗ ನೋಡ ನಮ್ಮ ಮುಂದೆ ಹಾಕಿ ಗೌರಿ ಮುಂದೆ ಅಸಹ್ಯಂಗಿಲ್ಲ ನಂಗೆ. ನೋಡ ಹೆಂಗೆ ಬಗಿ ಬಂದ ಮತ್ತೆ ಊಟಕ್ಕೆ ಅಂತಂದೆ. ಏನು ಮಾಡಪ್ಪ ಈಗ? ಏನ್ ಮಾಡ್ಲಿ ಏನ ಹೊಟ್ಟೆ ಹಚ್ತಾವಂತ ಹಚ್ಕೊಂಬಾರ. ಒಂದೆರಡು ರೊಟ್ಟಿ ಹಚ್ಕೊಂಬ, ಕಾರ್ಬೇಳೆ ಹಾಕೊಂಡು ತಿನ್ವಲ್ಲಕ್ಕ. ಬೇಕಾಗಿಲ್ಲ. ರೊಟ್ಟಿನೂ ಬೇಡ ಏನು ಬೇಡ. ನನಗೇನು ಹೊಟ್ಟೆ ಹಚ್ತಿಲ್ಲ. ನಮ್ಮಕ್ಕ ಬಂದು ನಿಂತಾನಲ್ಲ ಊಟಕ್ಕೆ ಹಚ್ಚಿ ಕೊಡ್ಲಿ ಅಂತಂದು ಹೇಳಾಕತ್ತಾಳ. ನನಗೇನು ಬೇಡ್ತೋ ರೊಟ್ಟಿನೂ ಬೇಡ ಕರಿಬೇಳಿನೂ ಬೇಡ. ನಮಗೇನು ಹೊರಗೆ ತಿನ್ನೋಕ್ಕಾಗಂಗಿಲ್ಲನೆ. ಆರಾಮಾಗಿ ತಿಂದು ಬರ್ತಾನೆ. ರೊಟ್ಟಿನೂ ಬೇಡ ಏನು ಬೇಡ್ತೋ ಹೇಳ ನೀನು ಸೊಸಿಗೆ ಹೇಳ ಬೇ. ಹೇಳ ನೀನು ಸೊಸಿಗೆ ಹೇಳ ಬೇಡ ಅಂತಂದೆ. ಎಲ್ಲ ನಚಿಗಿಡಿ ಅಲ್ಲ ಈಗರ ಹೊಟ್ಟೆ ಹಚ್ತಾವು ಯಾಕ? ಆಕೆಗೆ ಗೌರಿಗೆ ಹೇಳ ತಾಟ ಹಚ್ಕೊಂಬ ಅಂತಂದೆ ಅಂದಿ. ಈಗ ನೋಡಿರ ಒಲ್ಲೆ ನಾಯಕ್ ತಿನ್ಲಿ ಅಂತಂದು ನಾಟಕ ಮಾಡಕತ್ತಿರಲ್ಲ. ತಿನ್ನೆ ಮತ್ತೆ ಮನೆಗೆ ಹೋದ್ರೆ ಏನಕತ್ತಿಲ್ಲ ನೋಡ. ಅದ ಹೋಟೆಲ್ನಾಗ ಅದ
ಇಡ್ಲಿ ಅದ, ಪುರಿ ಅದ, ಸಾಂಬಾರು ಅದ, ಬಜ್ಜಿ ಅದ ಇದೆ ಅಂತಂದು ಇರ್ತಾವ. ರೊಟ್ಟಿ ತಿನ್ನತ್ ಮಾತ್ರಿ ಮತ್ತೆ ನಾಟಕ ಮಾಡ್ತಾನ ನೋಡಿವ. ಒಲ್ಲೆ ಅಂತ ಬಿಡ ಅವ. ಇಲ್ಲಿ ನಮ್ಮಂತರ ಮನ್ಯಾಗ ಊಟ ಹೇಳ್ಬೇಕಲ್ವ ಅವಂಗ. ಆರಾಮಾಗಿ ಅವ್ರ ಮನಿ ಇವ್ರ ಮನಿ ಅವ್ರ ಮನಿ ಇವ್ರ ಮನಿ, ಆ ಹೋಟೆಲ್ ಈ ಹೋಟೆಲ್ ಅಡ್ಡಾಡಿ ಅಡ್ಡಾಡಿ ತಿನ್ನೋದನವ. ಮನಿ ಊಟ ಹೇಳ್ತೈತ್ ನವಂಗ. ಹಚ್ಕೊಂಬರ್ಬೇಕ್ನೆ. ಏನು ಮಾಡ್ಲಿಪ್ಪ, ಬಾಯಾಗ ನೋಡಿದ್ರೆ ರೊಟ್ಟಿ ಬೇಕು 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 ಅನ್ನಕತ್ತವ. ಈಗ ರೊಟ್ಟಿ ತೊಗೊಂಬಂದ್ರೆ ತಿಂದ್ರೆ ನಂದ ಮಾನ ಮರ್ಯಾದೆ ಹೋಗತಿ. ನೋಡ ಹೆಂಗೆ ಬಗ್ಗಿ ಬಂದ ತಾನ ರೊಟ್ಟಿ ತಿಂದ ಅಂತಂದು ನಮ್ಮವ್ವ ಅಂತ. ಏನು ಮಾಡೋದು ಈಗ? ಗೌರವ ಹಚ್ಕೊಂಬ, ರೊಟ್ಟಿ ಹಚ್ಕೊಂಬ. ಬೇಡ ಬೇಡ, ರೊಟ್ಟಿನೂ ಬೇಡ ಏನು ಬೇಡ. ಅಲ್ಲಿ ತೊಗೊಂಡು ಯಾಕ ಬಾ ಹೋಗೋಣ ಬಾ. ಅಲ್ಲೇ ಇದು ಏನದ ಜೋಳ ಹಾಕ್ಸ್ಕೊಂಬರ್ತಾನೆ, ಅಲ್ಲಿ ರೊಟ್ಟಿ ಮಾಡುವಂತಿ. ಬೇಡ ಬಾ, ಅವ್ರ ಮನೆ ರೊಟ್ಟಿ ತಿಂದ ಮತ್ತೆ ದಿನ ಇಲ್ಲೇ ರೊಟ್ಟಿ ತಿನ್ನಕ್ಕೆ ಬರ್ತಾನ, ದಿನ ಇಲ್ಲಿ ರೊಟ್ಟಿ ತಿನ್ನಕ್ಕೆ ಬರ್ತಾನ ಅಂತಂದು ಎಲ್ಲರ ಮುಂದೆ ಡೊಂಗ್ರ ಹೊಡಿತಾರೆ ಮತ್ತೆ. ಬೇಡ ಬೇಡ. ನೋಡ ಎಷ್ಟಾಯ್ತು ನೋಡ ಅವಂಗ ದಿಮಾಕ್ ನೋಡ. ತನ್ನ ಮನ್ಯಾಗ ತಾನು ರೊಟ್ಟಿ ತಿಂದ್ರೆ ನಾವು ಮಂದಿ ಮುಂದೆ ಡೊಂಗ್ರ ಹೊಡಿತೀವಂತ. ನಮ್ಗೇನು ಹೆಚ್ಚಾಗೈತನಲ್ಲಿ ಏನಾಗವ ಹೇಳಲ್ಲ ಅವಂಗ. ಒಂದು ಕಪಾಕರ ಹೊಡಿಯೋದಕ್ಕೆ ಇವ ಏನು ತಲೆ ಹಿಡ್ದಾಕತೈತೆ ಇವ. ಸಣ್ಣದಿದ್ದಾಗ್ರ ಇಷ್ಟು ತಲೆ ಹಿಡಿಸ್ಲಿಲ್ಲ, ಈಗ ನೋಡ್ತೀನಿ ಸಾಯ ವಯಸ್ಸಿನಾಗ ಎಷ್ಟು ತಲೆ ಹಿಡಿಸ್ತಿದ್ದಾನ ನಂದಿವ. ಹೋಲಿ ಬಿಡೆ, ನಾನು ಅಲ್ಲೇ ರೊಟ್ಟಿ ಮಾಡಿ ಕೊಡ್ತಾನೆ ಅಂತ. ಮತ್ತೇನು ಮಾಡ್ಬೇಕು, ಹೊಟ್ಟೆ ಹಸ್ತವ ತಿನ್ನಾಕ ಒಲ್ಲೆ ಅನ್ನಕತ್ತಾನ ಅಷ್ಟೆ. ತಿನ್ನಾಕ ಒಲ್ಲೆ ಅಂದ್ರೆ ಒಂದು ಹೊಟ್ಟೆ ಉರಿತೈತಿ ಅಷ್ಟ, ಮತ್ತೇನೈತಿ. ನಡಿ ಒಳಗೆ ನಡಿ, ಚಾ ಕುಡ್ದ ಹೋಗಂತಿ. ಇರ್ತೀನಿ ಒಂದಿಷ್ಟು ದಿನ, ಏನು ಹೋಗಿ ಹೊಳ್ಳಿ. ಇಲ್ಲ ಮತ್ತೆ ಒಬ್ಬವನ ಅಕ್ಕನ ಇರ್ತಾನೆ, ಒಂದಿಷ್ಟು ದಿನ ಇದ್ದ ಹೋಗ್ತಾನೆ. ಮತ್ತು ಸುಖದ ಮೇಲೆ ಕೇಳ ಯಾಕ ಹಚ್ಕೊಂಬತ್ತಾಳ ಗೌರಿ. ನಾನು ಮೊದ್ಲೇಕ ಒಲ್ಲೆ ಅಂತ ಹಿಂದ ಹಿಡಿ ತಿಂತಾನೆ ಅಂತಂದು ಹೇಳ್ತಾನೆ. ಅಲ್ಲೇ ಗಂಟಿ ಹೊಡೆದ್ಲೆ, ರೊಟ್ಟಿ ಹಚ್ಕೊಂಬ ನಿನ್ನ ಗಂಡೆಗೆ ಹೊಟ್ಟೆ ಹಸ್ತಾವ ಅಂತಂದು ಹೇಳಿ ಅಲ್ಲೇ ನಮ್ಮ ಅವ್ನ ಮುಂದೆ ಎಲ್ಲ ಅಸಹ್ಯ ಮಾಡಿಟ್ಲ ನಾನು. ಇವ ಅಂದಂಗ ಇವ್ರ ಎರಡು ಹುಡ್ರನ್ನ ಎಲ್ಲಾರ ತೋರ್ಸಾಕತ್ತಾರಲ್ಲ ಮತ್ತೆ. ಈಗ ಅದ್ರ ಚಿಂತೆ ನಿನಗೆ ಯಾಕವಾ, ನಿನಗೆ ಯಾಕುವಂತ ಚಿಂತೆ ಅವ ನಮ್ಮೋನ. ಅತ್ತಿ ಯಾವಾಗ ಬಂದಿ? ಆರಾಮದಿಯಾ? ಹ್ಞೂನವ, ಲಕ್ಷ್ಮಿ ಅದಲ್ಲ? ಹ್ಞೂ ಅತ್ತಿ, ನಾನು ಲಕ್ಷ್ಮಿ. ಅಪ್ಪಾಜಿ ಯಾವಾಗ ಬಂದಿ ಅಪ್ಪಾಜಿ? ಈಗ ಬಂದನ್ವ ನಿಮ್ಮ ಅತ್ತಿ ಕೂಟ. ಈಕಿ ಅನು ಇಲ್ಲಗ ಕಾಲೇಜ್ಗೆ ಹೋಗ್ಯಾಳೆ? ಹ್ಞೂ ಅಪ್ಪಾಜಿ ಹೋಗ್ಯಾಳ ಅಕ್ಕವ. ಯಾಕೆ ನೀನೇ ಮತ್ತೆ ನಮ್ಮ ಕೂಟ ಇರುವಲ್ಲಿ ಇಲ್ಲೇ ಇರೋ ಅಪ್ಪಾಜಿ. ಆ ಮನೆಗೇನೆ ಬೇಡ, ಇಲ್ಲೇ ಇರಂತ ತಗೋರಿ ಎಲ್ಲಾರ. ಅಪ್ಪಾಜಿ ಒಬ್ಬವನು ಇರಬೇಡಪ್ಪ ಅಲ್ಲಿ. ನೋಡ ಮಕ್ಕಳಾರ ಹೇಳ್ತಾವ ಅದಕ್ಕೆ. ಕರುಣ ಕಕ್ಲಾತಿ ಅನ್ನೋದು ಐತನ ನೋಡೋದು ಕಡಕಾಶ್ವಿಗೆ. ಅದಕ್ಕೆ ಹೋಲ್ ಬಿಡ್ಬೇವ, ನೀ ಯಾಕೆ ಅದನ್ನ ಇದನ್ನ ಅನ್ನಕ್ಕೆ ಹೋಗಿರಿ. ಅವು ತಂದಿ ಮಕ್ಕಳಿಗೆ ಬಿಟ್ಟಿದ್ದೆ. ಹೋಲ್ ಬಿಡತ್ತ ಅಂದಂಗ ಈಕೆ ಅನು ಎಲ್ಲಿಗ ಕಾಲೇಜಿಗೆ ಹೋಗ್ಯಾಳೆ? ಹೋಗ್ಯಾಳ ಕಾಲೇಜಿಗೆ. ಮತ್ತೆ ಆಗ್ಬೇಕಲ್ವ, ಕಾಲೇಜ್ ಮುಗಿಸಿ ಮತ್ತೆ ಅದೇ ಎಲ್ಲರ ಕೆಲಸ ಮಾಡ್ತೈತಿ. ಹಂಗಂದ್ರೆ ಹೆಂಗವ, ಮತ್ತೆ ಅಪ್ಪನ ಅಲ್ಲೇ ಕುಂತಾನ. ಮತ್ತೆ ನಮ್ದರ ಹೊಟ್ಟಿ ಪಾಡ ನಡಿಬೇಕಲ್ವ. ಹೊಲ್ದಾಗ ಮತ್ತೆ ಆಳ ಕರ್ಕೊಂಡು ಕೆಲಸ ಮಾಡಿ ಮೆಣಸಿನ್ಕಾಯಿ ಸುರುವೆ ಹಂಗ ಹೋಗಿ ಮೆಣಸಿನ್ಕಾಯಿ ಹರಿದೆ ಇದೇ ಮಾಡ್ಬೇಕು ಅನ್ನೋದು ಏಟು ಕಬ್ರು ಇಲ್ಲ. ಮತ್ತು ನಾನು ಎಲ್ಲ ಓಡಾಡ್ಬೇಕಲ್ಲ. ಈಕೆ ಅನ್ನೋನ್ನ ಎಲ್ಲಾರ ತೋರ್ಸಾಕತ್ತೀರ? ಅಲ್ಲೇ ನೀ ಯಾಕೆ ಅದೊಂದು ಟೆನ್ಷನ್ ತೊಗೊಳಕತ್ತಿ ನೀನೆ? ನಿನಗೇನು ಟೆನ್ಷನ್ ಅಂದ್ರದೆ? ಮಕ್ಕಳದ ಹುಡುಗರು ಎಲ್ಲಾರ ವರ ಪರ ಫಿಕ್ಸ್ ಆದ್ರೆ ಹೇಳ್ತೇವೆ ತೋರ. ನಿನ್ನ ಬಿಟ್ಟು ಮದುವೆ ಮಾಡ್ತೀರ ನಾವು? ಏನ ವರ ಪರ ಫಿಕ್ಸ್ ಆದ್ರೆ ನನ್ನ ಕರಿತೀರ? ಯಾಕೆ ಬೇವ? ಹುಡುಗಿ ಸಣ್ಣದಿದ್ದಾಗ ಮಾತು ಕೊಟ್ಟಿರಿ. ಇಲ್ಲ ನಾನು ನೋಡ್ದ ಹಿಂದೆ ನಿಂತ ನಮ್ಗೂ ಕೇಳವನ. ನನ್ನ ಮಗಳನ್ನ ನಿನ್ನ ಮಗ್ಗ ಕೊಡ್ತಾನ ಯಾಕ ಅಂತಂದು ಹೇಳಾನಿಲ್ಲ ಕೇಳವ. ಹೋಗವನು ನ ತಗೀಕಿ ನಮ್ಮಕ್ಕ ಸುಮ್ಮನಿರುವಲ್ಲೋ ಯವ್ವ. ಹೆಂಗಾರ ಮಾಡಿ ನಾನು ಅವಾಗ ಮದುವೆ ಟೈಮ್ನಾಗ ಹ್ಞೂ ಅನ್ನಿಸ್ತಾನೆ. ಈಗ ಎಲ್ಲ ಜಗಳ ತಕ್ಕೊಂತ ನಿಂತ್ಬಿಟ್ಟ. ಏನ ಮಾತು ಕೊಟ್ಟಿದ್ನ? ಯಾವ ಮಾತು ಇಲ್ಲ ಪಾತು ಇಲ್ಲ ನಗವ. ಇದನ್ನೆಲ್ಲ ಮರ್ತು ಬಿಡ ನೀನು. ಅವನು ನಿಮ್ಮ ಮನೆಗೆ ಯಾಕೆ ಕೊಡ್ತಾನೆ ಅಂತಂದೆ. ಆಕೆ ಹೂ ಅನ್ಬೇಕಲ್ಲ. ನೀನು ಮಗ ನೋಡಿದ್ರೆ ಕುಡ್ದು ಮೂರತ್ತೆ ಕುಡ್ದು ಕಾಲೇ ದಂಡ್ಯಾಗ ಬಿದ್ದಿರ್ತಾನಂತೆ. ಅಂತವಂಗ ಹುಡುಗಿ ಕೊಡ ಅಂತೀಯಲ್ಲ ನಗವ ನೀನೆ. ಏನ ನಮ್ಮಕ್ಕನ ಮಗ ಕುಡುಕನ ಕುಡಿದು ಕಟ್ಟರ್ ದಂಡ್ಯಾಗ ಬೀಳ್ತಾನ? ಅಲ್ಲ ನಮ್ಮಕ್ಕ ನನ್ನ ಹತ್ರ ಏನು ಹೇಳಿಲ್ಲಲ್ಲ. ಏನು ಬಿಜಿನೆಸ್ ಮಾಡ್ತಾನ, ಎಂಥದೇ ಬಿಜಿನೆಸ್ ಮಾಡ್ತಾನ ಅಂತಂದೆ. ನಾನು ಚಲೋ ಆತು ಬಿಡಪ್ಪ, ನಮ್ಮವ್ವ ಚಲೋ ಇರ್ತಾಳ ಅಂತಂದೆ. ನಾ ಅನ್ಕೊಂಡ್ರೆ ನಮ್ಮ ಬೇರೆ ಹೇಳಕತ್ತಾಳ. ಏನಪ್ಪ ಇದೆ? ಯಾವ ಹೇಳಿದ್ವಿ? ಯಾವ ಆಕಾಶ ಬಿಡು ಹೇಳಿದ್ವಿ ಅವ ನಿನಗೆ? ನನ್ನ ಮಗ ಏನು ಕುಡಿಯಂಗಿಲ್ಲ. ಏನು ಯಾರು ಜಗತ್ನಾಗ ಕುಡಿಯಂಗಿಲ್ಲ. ಅವ್ರ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರ, ಮತ್ತು ಪಾರ್ಟಿ ಗೀಟಿ ಮಾಡ್ತಾರ. ಏನ ಎಂಥವ ಕೂಲ್ ಡ್ರಿಂಕ್ಸ ಪಾಲ್ ಡ್ರಿಂಕ್ಸ ಅವನ್ನ ಕುಡೋದು ಬರ್ತಾನೆ. ಯಾವ ಆಕಾಶ ಬಿಡು ಹೇಳಿದ್ವಿ? ಕುಡಿಯಂಗಿಲ್ಲವ ಇವ. ನೀವ ಏನಾರ ಯಾಕೆ ಮಾಡ್ಕೊರಿ ಇವ. ಮಾತು ಕೊಟ್ಟಂಗ ನಡ್ಕೊರಿ ನೀವು. ನೋಡ ನಾಗಿ ಸುಮ್ಮನೆ ನನ್ನ ಕೂಟ ಜಗಳ ಮಾಡಕ್ಕೆ ಹೋಗ್ಬೇಡ ಇವ ನೀನು. ಇನ್ನು ಮದುವೆ ಯಾವಲ್ಲದವ ಏನ ಸುಮ್ಮನೆ ಈಗ ಮಾತಾಡಿ ಅದಕ್ಕೆ ಬಯಸ್ಕೊಂತೀನಿ ನನ್ನ ಹತ್ರ. ನಡಿ ಒಳಗೆ ಚಾ ಕುಡಿಯುವಂತೆ. ಏನ ಅಕ್ಕನ ಈಕಿ ನಮ್ಮ ಅತ್ತಿ ಮಗ
ಅವ ಶರಣ್ಯಾಗ ಯಾವಾಗ್ಲೂ ಕುಡ್ಕೊಂಡು ಬಿದ್ದಿರ್ತಾನ ಅಂತಂದು ಅವು ಆ ಅಮ್ಮ ಹೇಳ್ತಾರ. ಅವಂಗ ನಮ್ಮ ಅಕ್ಕನ್ ಕೊಟ್ರೆ ನಾನಂತ ಸುಮ್ಮನಿರಂಗಿಲ್ಲವ. ಎಲ್ಲಿ ಹೋದ್ಲು ಪಾಯ್ಕೆ? ಕಲಾವತಿ ಕಲಾವತಿ ಹೋಗೋ ಮಾರಯ್ಯ. ಆ ಕಲ್ಲೋಕರೆ ಚಲೋ ಸೀರೆ ತೋರಿಸಿದ್ರೆ ಹೇಳಕತ್ತಾನೆ ತೋರಿಸ್ಬೇಡ್ರಿ, ಯಾಕಾರ ನಮ್ಮ ಕಲಾವತಿನೇ ಜಗಳ ಮಾಡ್ತಾಳ, ತೋರ್ಸಕ್ಕೆ ಹೋಗ್ಬೇಡ್ರಿಪ್ಪ, ಇನ್ನು ನಾನು ಎಲ್ಲಿಂದ ರೊಕ್ಕ ಕೊಡಲಿ ಅಂತಂದು ನಾ ಅಂತಾನೆ. ಆಕೆ ಬಿಕ್ಕಿ ಹೆಣ್ಮಗ್ಳು ಬರೀ ಬೆಂಕಿ ಹಚ್ಚಕ್ಕೆ ನಿಂತು ಬಿಟ್ರಿತಾ. ಏನು ಮಾಡಿದ್ರಿಪ್ಪ ಈಗ ನಾನು? ಕಲಾವತಿ ಕಲಾವತಿ ಎಲ್ಲಿ ಹೋದ್ಲಪ್ಪ ಕಲಾವತಿ? ಹೋಗೋ ಮಾರಯ್ಯ, ಬರೋಲ್ಲ ಹೊರಗೀಕೆ. ಹಾಂ ರೀ ಆಕೆ ಕಲ್ಲವ್ವ ಸೀರೆನ ತೊಗೊಂಡಾಟ ಹಾಕಿಕೊಂಡೆ ತಂದಾನಂತ. ನೋಡಾಕಿ ಎಲ್ಲಾರಿಗೆ ತೋರಿಸಿ ನನಗೆ ಹೊಟ್ಟೆ ಉರ್ಸಾಕಂತ. ನನಗೆ ಅಂತದ ಬೇಕ್ರಿ ಈಗ ಸೀರೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಹೋಗೋ ಮಾರಯ್ಯ, ಅದ ಅನ್ಕೊಂಡು ಮಾರಯ್ಯ ನಾನು ಈಕೆ ಬೆಂಕಿ ಹಚ್ತಾಳಿಕೆ ಕಲ್ಲಮ್ಮ ಸುಮ್ಮನಿರಕ್ಕೆಲ್ಲಪ್ಪ ಈಕೆ ಬೆಂಕಿ ಹಚ್ಚಕ್ಕೀಕೆ ಅಂತಂದು ಅತ್ತಾಗ ಏನು ಮಾಡೋದೀಗ? ಕಲಾವತಿ ಕೊಡ್ಸೋನ್ ಬಿಡೋ ಮಾರಯ್ಯ, ಯುಗಾದಿಗೆ ಕೊಡಿಸ್ತಾನೆ ಅಂತ. ಹೋಗು ಒಂದು ಗಿಲಾಸ ಮಜ್ಜಿಗೆ ಮಾಡ್ಕೊಂಬ ಕುಡಿಯೋಣಂತ ಇಬ್ರೆ. ಕಲ್ಲವಕರ ಹಂಗೆ ಬಿಡೋ ಮಾರಯ್ಯ. ಅದು ಒಂದು 200 ರೂಪಾಯಿ 300 ರೂಪಾಯಿ ಸೀರೆ ಇರ್ತೈತೆ, ಅದಕ್ಕೆ ಬಂಗಾರದ್ದೆ ಅದ 10,000 20,000 1 ಲಕ್ಷ 2 ಲಕ್ಷ ಅಂತಾರವ್ರು. ಅದ್ರ ಕೂಟ ಯಾಕೆ ತಲೆ ಕೆಡ್ಸೋಣಕ್ಕೆ ಹೋಗಿ ನೀನು ಕಲಾತಿ? ಕೊಡಿಸ್ತಾನೆ ಕರೆ ಅಂದ್ರು ಕೊಡಿಸ್ತಿರೋದಲ್ರಿ, ಮತ್ತು ಆಕೆ ಮುಂದೆ ನಂಗೆ ಅಸಹ್ಯಕತಿ. ಆಕೆ ನೋಡ್ರಿ ಬರೀ ನಂಗೆ ಹೊಟ್ಟೆ ಉರಿಸ್ತಾಳೆ ಆಕೆ. ಇಲ್ಲ ಕಲಾವತಿ ಕೊಡಿಸ್ತಾನೆ ಅಂತ ಹೋಗಾಗ ಮಜ್ಜಿಗೆ ಮಾಡ್ಕೊಂಬ. ಅಲ್ಲ ಇವರೇ ಕೊಡಿಸ್ತಾನೆ ಅನ್ನಕತ್ತಾರ, ಇವರೇ ಕಟ್ಸಿದ್ದೆ ಇಟ್ಕೊಂತಾನೆ. ಹೋಗಿ ಗೌಡ್ರನ್ನ ಕೇಳ್ತಾನೆ, ಗೌಡ್ರ ನಂಗೆ ಇವತ್ತಿಗೆ ಒಂದು ಸೀರೆ ಕೊಡಿಸ್ರಿ, ಬಂಗಾರ ಕಲರ ಇರ್ಬೇಕದೆ, ಅಷ್ಟು ಚಲೋ ಸೀರೆ ಕೊಡಿಸ್ಬೇಕ, ನಂಗೆ ಕಾಂಚೀವರಮ ಸೀರೆನ ಕೊಡಿಸ್ಬೇಕ ಅಂತಂದು ಹೇಳ್ತಾನೆ. ನಾನು ಈಕಿಗೆ ಕಲ್ಲಿ ಯಾವಾಗ ಬರಬ್ಬರಿ ಎಸೈ ಮಾಡ್ತಾನೆ. ನಾನೇ ನನ್ನ ಗಂಡು ಕೊಡ್ಸ್ಯಾನ ಅಂತಂದು ಹೇಳ್ತಾನೆ. ಹಂಗೆ ಮಾಡ್ತಾನೆ. ಇವರೇ ನನ್ನ ಗಂಡ ಬರೀ 200 ರೂಪಾಯಿ 300 ರೂಪಾಯಿ ಸೀರೆ ಕೊಡ್ಸಿದ್ರೆ ಏನು ಮಾಡೋಕೆ? ಆ ಕಲ್ಲವನ್ ಮುಂದೆ ಆಸೆ ಆಕತ್ ನಂಗೆ ಮತ್ತೆ. ಇಲ್ಲ ಹಂಗೆ ಮಾಡ್ತಾನೆ. ಕಲಾವತಿ ಈಗ ಏನಾತೆ? ಏನಿಲ್ರಿಪ್ಪ, ಏನಿಲ್ಲ, ಮಜ್ಜಿಗೆನ ತೊಗೊಂಬರ್ತಂತಾಳ್ರಿ. ಎಷ್ಟು ಉಪ್ಪು ಸ್ವಲ್ಪ ಹಾಕ್ಲೇನ್ರಿ? ಒಂದು ಸ್ವಲ್ಪ ಹಾಕ, ಹುಳಿ ಅದಾವನ ಮಜ್ಜಿಗೆ? ಇಲ್ಲಿಲ್ರಿ, ಹುಳಿ ಏನಿಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ಗುಜು ಮಾಡಿ ತರ್ತಂತಾಳ್ರಿ. ದೌಡ್ತಂಬ ಹೋಗೋ ಮಾರಯ್ಯ, ಈ ಕಲ್ಲವಕರಿಗೆ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದೆ ತೊಗೊಂಡೋರಿ ನಮ್ಮ ಕಲಾವತಿ ಬಂದು ನೋಡಿದ್ಲಂದ್ರೆ ಜಗಳ ಮಾಡ್ತಾವಂತ ಕುಂದಿರ್ತಾಳ. ಸೀರೆ ಕೊಡ್ಸ್ರಿ ನಂಗೆ ಅಂತಂದ್ರೆ ಈಕೆ ಹೆಣ್ಮಗಳ ಕೇಳಂಗಿಲ್ಲಕ್ಕೆ ಬರೀ ಕಿಡಿ ಹಚ್ಚಕ್ಕಿರ್ತಾಳ ನೋಡ. ಈಗೇನು ಮಾಡಲಿ, ಮತ್ತೊಂದು 4-5 ಸಾವಿರ ರೂಪಾಯಿ ಹೋಗತ್ತೀನಿ ಸೀರೆ ಪಾರಿ ಅಂದ್ರೆ. ಏನು ಮಾಡ್ಲಿಪ್ಪ ನಾನರ ಅಂತ ಅದ ಒಂದು 200-300 ರೂಪಾಯಿದಾಗ ನೋಡ್ತಾನೆ. ಅಂತದ ಕೊಡ್ರಿಪ್ಪ, ಒಂದು 200 ರೂಪಾಯಿ 300 ರೂಪಾಯಿದಾಗ ಇದ್ರೆ ಅಂತಂದು ಏನು ಮಾಡೋದೆ? 5-10 ಸಾವಿರ ಎಲ್ಲಿಂದ ತರಲಿರಿಪ್ಪ ನಾನೇ? ಕಾಂತೆ ದುಡ್ಕೊಂಬಂದ ನಾ ಕೊಡ್ತಾನೆ, ನಾವು ಎಲ್ಲಿಂದ ಕೊಡೋಣ?